ರಾವಣ ಹಾಗಿಲ್ಲ, ಮಾರೀಚನ ಬೆನ್ನ ಹಿಂದೆ ಬಂದಿದ್ದಾನೆ, ಇವು ಎಲ್ಲಿಯಾದರೂ ತಪ್ಪಿಸಿಕೊಂಡು ಹೋಗ್ತಾನ ಅಂತ. ಅದಕ್ಕಿಂತಲೂ ಜಾಸ್ತಿಯಾಗಿ ಮಾರೀಚನ ಆ ಮಾಯೆಗೆ ಸೀತಾದೇವಿ ಹೇಗೆ ಬಲಿಯಾಗ್ತಾಳೆ ಅಂತ ರಾಯರು ಹೇಳ್ತಾರೆ. ರಾವಣ ಹೃತಾಂ ಸೀತಾಂ ವಿಚಿನ್ವನ್ನಿವ ಅಂತ. ಅವಳು ಮಾರೀಚನ ಮಾಯೆಗೆ ಒಳಗಾದ ಹಾಗೆ ಅಭಿನಯ ಮಾಡ್ತಾಳೆ. ರಾಮದೇವರು ಬೆನ್ನಟ್ಟಿದ ಹಾಗೆ ಮಾಡ್ತಾರೆ, ಬೆನ್ನಡ್ತಾರೆ. ಕೊನೆಗೆ ಆ ಮಾರೀಚ ಸಾಯ್ತಾನೆ. ಮಾರೀಚಂಚ ನಿಹತ್ಯ, ಮಾರೀಚನನ್ನು ಸಂಹಾರ ಮಾಡ್ತಾರೆ. ಬಾಣಪ್ರಯೋಗ ಮಾಡಿ ಬೆನ್ನಟ್ಟಿಕೊಂಡು ಹೋಗುವಾಗ ಬಂಗಾರದ ಜಿಂಕೆ, ಬಾಣಪ್ರಯೋಗ ಮಾಡಿ ದೇಹ ಬಿದ್ದರೆ ಅದು ಮಾರೀಚ ದೈತ್ಯ. ಆ ದೇವರ ಆಯುಧಕ್ಕೆ ಎಷ್ಟು ಶಕ್ತಿ ಇದೆ ಅಂತಂದರೆ ಅವನ ಸ್ವಭಾವ ಏನು ಅದನ್ನು ತೋರಿಸುವ ಶಕ್ತಿ ಆ ಅಸ್ತ್ರಕ್ಕಿತ್ತು. ಸಾಯುವಾಗ ಅಸುರನಾಗಿ ಸತ್ತ. ಹೇಳ್ತಾರೆ, ರಾಮನ ಬಾಣದಿಂದ ಸತ್ತ ಎಂತಹ ಪುಣ್ಯವಂತ ಅಂತ. ಪುಣ್ಯವಂತ ಅಲ್ಲ, ಅವನು ಪುಣ್ಯವಂತ ಅದು ಯಾವಾಗ ಹೇಳ್ಬೋದಿತ್ತು? ರಾಮನ ಕೈಯಲ್ಲಿ ಸತ್ತದ್ರಿಂದ ಅಲ್ಲ, ಸಾಯುವಾಗ ರಾಮನ ಚಿಂತನೆ ಮಾಡಿದರೆ ಅವನನ್ನು ಒಳ್ಳೆಯವ ಅಂತ ಹೇಳ್ಬೋದಿತ್ತು. ಸಾಯುವಾಗ ರಾಮನ ಚಿಂತೆ ಬರಲಿಲ್ಲ ಅವನಿಗೆ. ಅವನು ಹಾ ಸೀತೆ ಹಾ ಲಕ್ಷ್ಮಣ ಅಂತ ಹೇಳಿ ಸತ್ತ. ಸಾಯುವಾಗ ಎರಡೇ ಚಿಂತೆ ಬಂದದ್ದು, ಒಂದು ಸೀತೆ ಒಂದು ಲಕ್ಷ್ಮಣ, ಎರಡೇ ಚಿಂತೆ. ನಮ್ಮ ಜೀವನವೇ ಹಾಗೆ, ನಮಗೆ ಸಾಯುವಾಗ ಎರಡೇ ಚಿಂತೆ ನಮಗೆ. ಅದು ಏನು ಅಂತಂದರೆ ಒಂದು ದುಡ್ಡು ಒಂದು ಬ್ಯಾಂಕ್, ಎರಡೇ ಚಿಂತೆ. ಸೀತೆ ಅಂದರೆ ದುಡ್ಡು, ರಾವಣ ಅಂದರೆ ಅದನ್ನು ರಕ್ಷಣೆ ಮಾಡತಕ್ಕಂಥ ನಿಧಿ ರಕ್ಷಣೆ ಮಾಡುವ ಶೇಷ, ಲಕ್ಷ್ಮಣ ಬ್ಯಾಂಕ್. ಎರಡೇ ನೆನಪಾಗೋದು. ಬ್ಯಾಂಕಲ್ಲಿ ಎಷ್ಟು ಡಿಪಾಸಿಟ್ ಇದೆ, ಎಷ್ಟು ದುಡ್ಡಿದೆ ಅಂತ ಇದೇ ಚಿಂತೆ. ಸಾಯುವ ಕಾಲಕ್ಕೆ ಆ ಮಾರೀಚನಿಗೆ ನಿಜವಾಗಿ ಒಳ್ಳೆಯವ ಅಂತಂದರೆ ರಾಮದೇವರ ಚಿಂತೆ ಬರಬೇಕಿತ್ತು. ರಾಮ ಅಂತ ಹೇಳಿ ಸಾಯಬೇಕಿತ್ತು. ಕೊನೇ ಕಾಲಕ್ಕೆ ರಾಮನನ್ನು ಸ್ಮರಣೆ ಮಾಡಿದ್ದರಿಂದ ಸದ್ಗತಿ ಸಿಗ್ತಿತ್ತು. ಬರುವುದಿಲ್ಲ ಪಾಪಿಗಳಿಗೆ, ದೇವರ ಚಿಂತೆ ಬರುವುದಿಲ್ಲ. ದುಡ್ಡು ಕಾಸು ಇದೇ ಚಿಂತೆ. ಹಾಗಾಗಿ ಅದನ್ನು ಸೀತೆ ಅಂತ ಹೇಳಿ ಸತ್ತ. ಅದರಲ್ಲಿ ದುರ್ಬುದ್ಧಿ ಎಷ್ಟಿತ್ತು ಅಂತಂದರೆ ರಾಮನಿಗೆ ಮೋಸ ಮಾಡಬೇಕು ಅಂತ ಸೀತೆಗೆ ಮೋಸ ಮಾಡಬೇಕು, ಆ ಚಿಂತೆ ಅದರಲ್ಲಿ ತುಂಬಿತ್ತು. ಹಾಗಾಗಿ ಸೀತಾದೇವಿ ಲಕ್ಷ್ಮಣನಿಗೆ ಉಗ್ರವಾದ ವಾಕ್ಯದಿಂದ ಪೀಡಿಸಿ, ನೋಡು ಅಣ್ಣನಿಗೆ ತೊಂದರೆ ಆಗಿದೆ, ಸೀತೆಯ ಲಕ್ಷ್ಮಣ ಅಂತ ಕರೆದಿದ್ದಾನೆ, ಅದು ರಾಮನೇ ಕರೆದದ್ದು ಅಂತ ತಿಳಿದವಳ ಹಾಗೆ ಮಾಡಿ ಲಕ್ಷ್ಮಣನನ್ನು ಕಳುಹಿಸಿಕೊಡ್ತಾಳೆ. ಒಬ್ಬಳೇ ಸೀತೆ. ಹಾಗಾಗಿ ರಾವಣ ಬರ್ತಾನೆ. ರಾವಣ ಹೃತಾಂ, ರಾವಣ ಸೀತೆಯನ್ನು ಅಪಹಾರ ಮಾಡ್ತಾನೆ. ವಿಚಿನ್ವನ್ನಿವ, ರಾಮದೇವರು ಹುಡುಕ್ತಾ ಹೊರಟರು ಅಂತ. ಈ ಘಟ್ಟ ಕಥೆ ಹೇಳುವವರಿಗೆಲ್ಲ ತುಂಬ ರೋಚಕವಾದ್ದು. ಸೀತೆಯನ್ನು ಅಪಹಾರ ಮಾಡಿಕೊಂಡು ಹೋದ ರಾವಣ. ರಾಮ ಕಣ್ಣೀರು ಹಾಕ್ತಾ ಇದ್ದ, ಅಳ್ತಾ ಇದ್ದ. ಅಯ್ಯೋ ಪಾಪ ಅಂತ. ಅದು ಎಷ್ಟು ಅಂದರೆ ಅಳ್ತಾನೆ 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 ಹೇಳುವವ, ಕಣ್ಣೀರು ಬರೋದೇ ಇಲ್ಲ. ಅಂದರೆ ಅಷ್ಟು ರೋಚಕವಾಗಿ ಆ ಕಥೆಯನ್ನು ಬಿಂಬಿಸ್ತೇವೆ. ರಾಯರು ಹೇಳ್ತಾರೆ, ಹಾಗೆಲ್ಲ ಹೇಳಲಿಕ್ಕೆ ಹೋಗಬೇಡಿ. ರಾವಣ ಹೃತಾಂ ಸೀತಾಂ ವಿಚಿನ್ವನ್ನಿವ. ಅಲ್ಲಿ ಆಚಾರ್ಯರು ಸರಿಯಾದ ಚಿಂತನೆಯನ್ನು ಕೊಟ್ಟಿದ್ದಾರೆ. ಸತ್ಯಜ್ಞಾನ ತೀರ್ಥರು ಒಂದು ಸಲ ಈ ಹರಿಕಥೆಗೆ ಕೂತಿದ್ದರಂತೆ, ಅವರನ್ನು ಒತ್ತಾಯ ಮಾಡಿ ಕೂಡಿಸಿದ್ರಂತೆ. ಅಲ್ಲಿ ಸತ್ಯಜ್ಞಾನ ತೀರ್ಥರು ಕೂತಿದ್ದರಂತೆ. ಕೂತಾಗ ಅವನು ಸ್ವಾಮಿಗಳು ಕೂತಿದ್ದಾರೆ ಅಂತ ಆ ಕಥೆಯನ್ನು ಭಾರೀ ರಂಜಕವಾಗಿ ಹೇಳ್ತಿದ್ದಂತೆ. ಸತ್ಯಜ್ಞಾನ ತೀರ್ಥರು ಹೇಳಿದರಂತೆ, ಅಯ್ಯೋ ನಾನು ಕೂತದ್ದೇ ವ್ಯರ್ಥ ಆಯಿತು, ನಾನು ಈ ಸರ್ವಜ್ಞ ಪೀಠದಲ್ಲಿ ಕೂತದ್ದು ಯಾಕೆ ಅಂತಂದರೆ ಇದನ್ನು ಖಂಡನೆ ಮಾಡಲಿಕ್ಕೆ ನಾನು ಕೂತದ್ದು. ಸೀತೆ ಅಳ್ಳಿಲ್ಲ, ಸೀತೆಯನ್ನು ಕೊಂಡೊಯ್ದಾಗ ರಾಮದೇವರು ಅಳ್ಳಿಲ್ಲ ಅಂತ ಹೇಳಲಿಕ್ಕೆ ಕೂತವ ನಾನು. ಅವರು ಇಡೀ ಜಗತ್ತಿನ ದುಃಖ ಪರಿಹಾರ ಮಾಡುವವರು. ನೀನು ಅಳ್ತಾನೆ ಅಳ್ತಾನೆ ರಾಮದೇವರು ಅಂತ, ರಾಮದೇವರು ಆಳ್ತಾನೆ ಅಂತ ಹೇಳು, ನೀನು ಅಳ್ತಾನೆ ಅಂತ ಹೇಳಬೇಡ ಅಂತ ಅವರು ತಿದ್ದಿದ್ರಂತೆ. ಸತ್ಯ ಅವರು ಹೇಳಿದ ಮಾತು ಅವನಿಗೆ, ನೋಡು ಇನ್ನೊಂದು ಸಲ ರಾಮ ಆಳ್ತಾನೆ ಅಂತ ನೀನು ಹೇಳಿದರೆ ನಾನು ಇಲ್ಲಿಂದ ಹೊರಟು ಹೋಗ್ತೇನೆ ಅಂತ ಹೇಳಿ ಬಂದವರು ಅವರು. ಹಾಗಾಗಿ ರಾಮದೇವರು ಅಳ್ಳಿಲ್ಲ. ಯಾಕೆಂದರೆ ರಾಮದೇವರಿಗೆ ಗೊತ್ತು, ಏನು ಗೊತ್ತು, ಸೀತೆಯನ್ನು ಕೊಂಡೊಯ್ಯಲಿಕ್ಕೆ ಸಾಧ್ಯ ಇಲ್ಲ. ಸೀತೆ ಪಕ್ಕದಲ್ಲೇ ಇದ್ದಾಳೆ. ಸೀತಾದೇವಿ ಪಕ್ಕದಲ್ಲಿದ್ದರೆ ರಾಮದೇವರು ಯಾಕೆ ಕಾಳಬೇಕು? ಮತ್ತು ರಾವಣ ಹಿಡ್ಕೊಂಡು ಹೋದ. ರಾವಣ ಹಿಡ್ಕೊಂಡು ಹೋದ್ದು ಡ್ಯುಪ್ಲಿಕೇಟ್ ಸೀತೆಯನ್ನು ಹೊರತು ಒರಿಜಿನಲ್ ಸೀತೆಯನ್ನು ಹಿಡ್ಕೊಂಡು ಹೋದ್ದಲ್ಲ. ಅದು ಅವನಿಗೆ ಸಿಗಲೇ ಇಲ್ಲ. ಸೀತೆಯ ವೇಷ ಹಾಕಿಕೊಂಡ ಒಂದು ಗೊಂಬೆಯನ್ನು ಹಿಡ್ಕೊಂಡು ಹೋದ ಅಷ್ಟೇ ಹೊರತು ನಿಜವಾದ ಸೀತೆಯನ್ನು ಹಿಡ್ಕೊಂಡು ಹೋಗಲಿಕ್ಕೆ ಆಗಲಿಲ್ಲ. ಹಾಗಾಗಿ ರಾಮದೇವರು ಯಾಕೆ ಕಾಳಬೇಕು? ಅಳುವ ಅಭಿನಯ ಮಾಡಿದರು ಅಷ್ಟೇ ಹೊರತು
ಹುಡುಕಿದ್ರ ವಿಚಿನ್ವನ್ನಿವ. ರಾಯರು ಅದನ್ನು ಭಾಳ ಸುಂದರವಾಗಿ ಹೇಳಿದ್ದಾರೆ. ಅಲ್ಲ, ಡ್ಯುಪ್ಲಿಕೇಟ್ ಸೀತೆ ಅಂತ ರಾಯರು ಹೇಳಲೇ ಇಲ್ಲ, ಅದನ್ನು ಹೇಳಬೇಕಿತ್ತಲ್ಲ, ತಾತ್ಪರ್ಯ ನಿರ್ಣಯದ ಪ್ರಮೇಯ, ಅದನ್ನು ಹೇಳಲಿಲ್ಲ ಅಂತ ಹೇಳಬೇಡಿ. ರಾಯರು ಚೆನ್ನಾಗಿ ಹೇಳಿದ್ದಾರೆ. ಅದು ರಾಮದೇವರು ಸೀತೆಯನ್ನು ಹುಡುಕಿದ. ನಿಜವಾದ ಸೀತೆಯನ್ನು ಹುಡುಕಿದ್ನ? ಇಲ್ಲ. ಏನು, ಯಾವ ಸೀತೆಯನ್ನು ಹುಡುಕಿದ? ರಾವಣ ಹೃತಾಂ ಸೀತಾಂ, ಸೀತೆಯನ್ನು ಹುಡುಕಿದ್ದಲ್ಲ, ರಾವಣ ಅಪಹಾರ ಮಾಡಿದ ಸೀತೆಯನ್ನು ಹುಡುಕಿದ್ದು. ಅಂದರೆ ಡ್ಯುಪ್ಲಿಕೇಟ್ ಸೀತೆಯನ್ನು ಹುಡುಕಿದ್ನೇ ಹೊರತು ರಾಮದೇವರು ಒರಿಜಿನಲ್ ಸೀತೆಯನ್ನು ಹುಡುಕಲಿಲ್ಲ. ಅದಕ್ಕೆ ರಾಯರು ರಾವಣ ಹೃತಾಂ ಅಂತ ಹೇಳಿತ್ತು. ವಿಚಿನ್ವನ್ನಿವ ಅಂತ ಅಂದರೆ ರಾವಣ ಕೊಂಡೊಯ್ದ ಸೀತೆ. ಆ ಶಬ್ದದಲ್ಲಿಯೇ ನಿಜವಾದ ಸೀತೆ ಅಲ್ಲ, ರಾವಣ ಕೊಂಡೊಯ್ದ ಸೀತೆ. ಸೀತೆಯಲ್ಲಿ ಎರಡು ಕ್ರಮ ಇದೆ. ಒಂದು ನಿಜವಾದ ಸೀತೆ, ಒಂದು ರಾವಣ ಕೊಂಡೊಯ್ದ ಸೀತೆ. ಆ ಸೀತೆಯನ್ನು ರಾವಣನಿಗೆ ಕೊಂಡೊಯ್ಯಲಿಕ್ಕೆ ಸಾಧ್ಯನೇ ಇಲ್ಲ. ಸೀತೆಯ ಪ್ರತಿಕೃತಿಯನ್ನು ಕೊಂಡೊಯ್ದಿದ್ದಾನೆ. ವಿಚಿನ್ವನ್ನಿವ, ರಾಮದೇವರು ಹುಡುಕಿದ್ದು ಆ ಪ್ರತಿಕೃತಿಯನ್ನೇ ಹೊರತು ನಿಜವಾದ ಸೀತೆಯನ್ನು ಅಲ್ಲ. ಇಂತಹ ರಾಮದೇವರನ್ನು ಹುಡುಕ್ತಾ ಹೋದರೆ ಅಲ್ಲಿಗೆ ಹನುಮಂತ ದೇವರು ಬಂದರಂತೆ. ವಾಯುಸುತೇನ ಪ್ರಾಪ್ತಃ. ವಾಯುಸುತ ಹನುಮಂತ ದೇವರು ಯಾಕೆ ಬಂದರು? ಸೂರ್ಯಜ ಯುಜ, ಸೂರ್ಯ ದೇವರ ಮಗ ಸುಗ್ರೀವ. ಆ ಸುಗ್ರೀವನ ಆಪ್ತ ಮಂತ್ರಿಯಾದ ಹನುಮಂತ ದೇವರಿಂದ ರಾಮದೇವರು ಪ್ರಾಪ್ತರಾದರು. ರಾಮದೇವರು ಹತ್ರ ಹನುಮಂತ ದೇವರು ಬಂದರು ಅಂತ. ಸರ್ವೋತ್ತಮನ ಹತ್ರ ಜೀವೋತ್ತಮರಾದ ವಾಯುದೇವರು ಸಮಾಗಮ ಆಯಿತು ಅನ್ನೋದನ್ನು ರಾಯರು ಭಾಳ ಸುಂದರವಾಗಿ ಕಿಷ್ಕಿಂಧಾಕಾಂಡದ ಘಟ್ಟ ಪ್ರವೇಶ ಮಾಡುವ ಕಥೆಯನ್ನು ತುಂಬ ಸೊಗಸಾಗಿ ವರ್ಣನೆ ಮಾಡಿದ್ದಾರೆ. ಹನುಮಂತ ದೇವರು ಎಲ್ಲಿಗೆ ಬರ್ತಾರೆ? ಅವರು ಹೋಗುವುದಿದ್ದರೆ ಒಂದು ಕಡೆ ಮಾತ್ರ, ಅದು ರಾಮದೇವರಿದ್ದಲ್ಲಿಗೆ ಮಾತ್ರ ಬರುವುದು. ರಾಮದೇವರ ಹತ್ರ ಬಂದರು. ಅದನ್ನು ನಾರಾಯಣ ಪಂಡಿತಾಚಾರ್ಯರು ಭಾಳ ಸುಂದರವಾಗಿ ಹೇಳ್ತಾರೆ. ಹನುಮಂತ ದೇವರು ಬಂದರು, ರಾಮದೇವರಿಗೆ ನಮಸ್ಕಾರ ಮಾಡಿದರು ಅಂತ. ಯಾರನ್ನು ನೋಡಿದರು? ಹೇಗೆ ನಮಸ್ಕಾರ ಮಾಡಿದರು ಅಂತಂದರೆ ರಮಾಪತಿಂ ದದರ್ಶ. ಅವರು ರಾಮನನ್ನು ನೋಡಿದರು ಅಂತ ನಾರಾಯಣ ಪಂಡಿತಾಚಾರ್ಯರು ಹೇಳೋದಿಲ್ಲ. ಏನು ಹೇಳ್ತಾರೆ ಅಂತಂದರೆ ರಮಾಪತಿಂ ದದರ್ಶ, ರಮಾಪತಿಯಾದ ರಾಮದೇವರನ್ನು ನೋಡಿದರು. ಅಂದರೆ ಬರೀ ರಾಮನನ್ನು ನೋಡಿದ್ದಲ್ಲ, ರಮೆಯ ಅರಸನಾದ ರಮೆ ಪಕ್ಕದಲ್ಲಿರುವ ರಾಮದೇವರನ್ನು ನೋಡಿದರು. ಬರೀ ರಾಮನನ್ನು ನೋಡಿದ್ದಲ್ಲ, ಲಕ್ಷ್ಮೀ ಸಹಿತನಾದ ಸೀತಾ ಸಹಿತನಾದ ರಾಮದೇವರನ್ನು ನೋಡಿದರು. ಹನುಮಂತ ದೇವರಿಗೆ ಅಂತಹ ದಿವ್ಯ ದೃಷ್ಟಿ ಇದೆ. ನೋಡುವಾಗ ಅಲ್ಲಿ ಪಕ್ಕದಲ್ಲಿ ಸೀತಾದೇವಿ, ಪಕ್ಕದಲ್ಲಿ ರಾಮದೇವರು, ಸೀತಾ ಸಹಿತನಾದ ರಾಮದೇವರನ್ನು ನೋಡಿದರು. ಹಾಗಾಗಿ ಸೀತೆಯನ್ನು ರಾವಣ ಹಿಡ್ಕೊಂಡು ಹೋಗ್ಲಿಕ್ಕಾಗಲಿಲ್ಲ, ಸೀತೆಯಂತಹ ಗೊಂಬೆಯನ್ನು ಹಿಡ್ಕೊಂಡು ಹೋದ ಅನ್ನೋದನ್ನೇ ನಾವು ಚಿಂತನೆ ಮಾಡಬೇಕು. ರಾಯರು ಹೇಳ್ತಾರೆ, ಅಂತಹ ರಾಮ ಅವತಾತ್, ನಮ್ಮನ್ನು ರಕ್ಷಣೆ ಮಾಡಲಿ. ಸೀತೆಯಿಂದ ಸಹಿತನಾದ ರಾಮ ನಮ್ಮನ್ನು ರಕ್ಷಣೆ ಮಾಡಲಿ. ಇಲ್ಲದಿದ್ದರೆ ನೋಡಿ, ರಾಮ ನಮ್ಮನ್ನೇನು ರಕ್ಷಣೆ ಮಾಡೋದು? ಅವನಿಗೆ ಅವನನ್ನೇ ರಕ್ಷಣೆ ಮಾಡಿಕೊಳ್ಳಲಿಕ್ಕಾಗಲಿಲ್ಲ, ಅವನ ಮಡದಿಯನ್ನೇ ರಕ್ಷಣೆ ಮಾಡಲಿಕ್ಕಾಗಲಿಲ್ಲ, ಅವನ ಹೆಂಡತಿಯನ್ನೇ ರಕ್ಷಣೆ ಮಾಡದಿದ್ದವ ನಮ್ಮನ್ನೇನು ರಕ್ಷಣೆ ಮಾಡ್ತಾನೆ? ಅದಕ್ಕೆ ರಾಯರು ಹೇಳಿದ್ದು, ರಾಮ ಸೀತಾಪತಿಯಾದ ರಾಮಚಂದ್ರ ಸೀತೆಯ ಜೊತೆಗೇ ಇರುವವ, ಚೆನ್ನಾಗಿ ರಕ್ಷಣೆ ಮಾಡಿದ್ದಾನೆ, ಅವನಿಗೆ ರಾವಣ ಮುಟ್ಟದಿದ್ದಾಗೆ ಮಾಡಿದ್ದಾನೆ. ಹಾಗಾಗಿ ಸೀತೆಯನ್ನೂ ರಕ್ಷಣೆ ಮಾಡಿದ್ದಾನೆ. ರಾವಣನಿಗೆ ಸೀತೆಯನ್ನು ಕದ್ದವ ಅನ್ನುವಂತಹ ಒಂದು ಅಪಕೀರ್ತಿಯನ್ನು ಕೊಡಬೇಕಾಗಿತ್ತು. ಅವನನ್ನು ಹಿಡಿಬೇಕಾದರೆ ಅವನ ತಪ್ಪನ್ನು ತೋರಿಸಿಕೊಡಬೇಕು. ರಾವಣನನ್ನು ಯಾಕೆ ಕೊಂದಿ ಅಂತ ಯಾರಾದರೂ ಕೇಳಿದರೆ ಅವನು ಕಳ್ಳ, ಹಾಗಾಗಿ ಅವನನ್ನು ಸಂಹಾರ ಮಾಡಿದ್ದೇನೆ ಅಂತ ಹೇಳಬೇಕು ನೋಡಿ. ಹಾಗಾಗಿ ಕದೀಲಿಕ್ಕೆ ಬೇಕಾದ ದುರ್ಬುದ್ಧಿಯನ್ನು, ವಾತಾವರಣವನ್ನು ನಿರ್ಮಾಣ ಮಾಡಿ ರಾವಣ ಕದಿಯುವ ಹಾಗೆ ಮಾಡಿದ. ಹಾಗಾಗಿ ರಾಮ ಸೀತಾದೇವಿಯ ಜೊತೆಗೇ ಇದ್ದ. ಅದಕ್ಕೆ ಸಾಕ್ಷಿ ಹನುಮಂತ ದೇವರು. ಅವರು ನೋಡಿದ್ದಾರೆ. ನೋಡಿದ ಹನುಮಂತ ದೇವರು ಸೀತಾಪತಿಯನ್ನು ಕಂಡಿದ್ದಾರೆ. ಅಂತಹ ರಾಮಚಂದ್ರ ನಮ್ಮನ್ನೆಲ್ಲ ರಕ್ಷಣೆ ಮಾಡಲಿ ಅಂತ ಪ್ರಾರ್ಥಿಸ್ತಾ ಕೃಷ್ಣಾರ್ಪಣ ಮಸ್ತು.